ಓಂ ಸಲಿಲಾದಿವಚ್ಚ ತನ್ನಿಯಮಃ. ಯಥಾ ನದೀನಾಂ ಸಲಿಲಂ ಶಕ್ಯೇ ಸಾಗರಗಂ ಭವೇತ್ ಏವಂ ವಾಕ್ಯಾನಿ ಸರ್ವಾಣಿ ಪುಂಶಕ್ತಿಯ ಬ್ರಹ್ಮವಿತ್ತಯೇ. ಅಣುಭಾಷ್ಯ ತತ್ವಮಂಜರಿ ಪಾಠದ ಮತ್ತು ಭಾಗವತ ಸಾರೋದ್ಧಾರದ ಮಂಗಲ ಕಾರ್ಯಕ್ರಮ ನಾಳೆ ನಡೀತಾ ಇದೆ. ಅದರಲ್ಲಿ ಅನೇಕ ವಿದ್ವಾಂಸರ ಪ್ರವಚನಗಳು ಕಳೆದ ದಿವಸ ನಡೆದಿವೆ. ಇವತ್ತು ಕೂಡ ಹಿರಿಯ ವಿದ್ವಾಂಸರಾದಂಥ ನಾಗಸಂಖ್ಯೆಯ ಸಹೋದರರ ಪ್ರವಚನ ನಡೆದಿದೆ. ಈಗೇನು ಈ ಶ್ಲೋಕವನ್ನು ನಾನು ಹೇಳಿದೆ, ಈ ಸೂತ್ರವನ್ನು ಹೇಳಿದೆ, ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ಅಗ್ನಿಪುರಾಣದ ಶ್ಲೋಕವೊಂದನ್ನು ಹೇಳಿದೆ. ಅದರ ಮೂಲಕ ಬ್ರಹ್ಮಸೂತ್ರ ಭಾಷ್ಯದ ಹಾಗೆ ಭಾಗವತ ಗ್ರಂಥದ ಒಂದು ಸಣ್ಣ ಅವಲೋಕನ ಈಗ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನನಗೆ ಕಾಣಿಸ್ತು. ಅದನ್ನು ವಿದ್ವಾಂಸರ ಸಮ್ಮುಖದಲ್ಲಿ ಮತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ಹೇಳುವಂಥ ಒಂದು ಪ್ರಯತ್ನ ಮಾಡ್ತೇನೆ. ನಮಗೆ ನದಿಗಳನ್ನು ನೋಡಿ ಗೊತ್ತಿದೆ, ಸಮುದ್ರಗಳನ್ನು ಕೂಡ ನೋಡಿ ಗೊತ್ತಿದೆ. ಯಥಾ ನದೀನಾಂ ಸಲಿಲಂ ಶಕ್ಯೇ ಸಾಗರಗಂ ಭವೇತ್. ನದಿಗಳ ನೀರನ್ನು ನೀವು ಹಾಗೆ ಹರಿಲಿಕ್ಕೆ ಬಿಟ್ರೆ ಅದು ಸಹಜವಾಗಿಯೇ ಸಮುದ್ರಕ್ಕೆ ಹೋಗ್ತದೆ. ಅದಕ್ಕೇನಾದ್ರೂ ನೀವು ಅಣೆಕಟ್ಟುಗಳನ್ನು ಕಟ್ಟಿದರೆ, ಒಡ್ಡುಗಳನ್ನು ಕಟ್ಟಿದರೆ, ಅದನ್ನ ಬೇರೆ ಕಡೆ ಅದಕ್ಕೆ ತಿರುವು ಕೊಟ್ಟರೆ ಅದು ಬೇರೆ ಕಡೆ ನದಿ ಆ ನೀರು ಹೋಗಿಬಿಡ್ತದೆ, ಸಮುದ್ರಕ್ಕೆ ಹೋಗೋದು ನಿಲ್ತದೆ. ತಥಾ ವಾಕ್ಯಾನಿ ಸರ್ವಾಣಿ ಪುಂಶಕ್ತಿಯ ಬ್ರಹ್ಮವಿತ್ತಯೇ ಏವಂ ವಾಕ್ಯಾನಿ ಸರ್ವಾಣಿ ಪುಂಶಕ್ತಿಯ ಬ್ರಹ್ಮವಿತ್ತಯೇ. ಇದೊಂದು ನಾವೆಲ್ಲ ಕಡೆ ನೋಡಿರುವಂಥ ತುಂಬ ಸುಂದರವಾದಂಥ ಉದಾಹರಣೆ. ಮಳೆಯಿಂದ ಬೇಕಾದಷ್ಟು ನೀರು ಭೂಮಿಗೆ ಸುರಿತದೆ, ಆ ಎಲ್ಲ ತೊರೆಗಳೆಲ್ಲ ನದಿಗೆ ಹೋಗಿ ಸೇರ್ಕೋತವೆ, ಆ ನದಿಯ ನೀರೆಲ್ಲ ಕೊನೆಗೆ ಸಮುದ್ರಕ್ಕೆ ಸೇರ್ತದೆ. ನೈಸರ್ಗಿಕವಾದಂಥ ಒಂದು ವ್ಯವಸ್ಥೆ ಇದೆ. ಹಾಗೆ ವಾಕ್ಯಾನಿ ಸರ್ವಾಣಿ, ನಾವು ಆಡುವಂಥ ಪ್ರತಿಯೊಂದು ವಾಕ್ಯವು, ಪ್ರತಿಯೊಂದು ಶಬ್ದವು, ಪ್ರತಿಯೊಂದು ವರ್ಣವೂ ಕೂಡ, ಇದು ಯಾವ ಸಂಸ್ಕೃತ ಭಾಷೆ ಇರಬಹುದು, ಕನ್ನಡ ಭಾಷೆ ಇರಬಹುದು, ಮತ್ಯಾವುದೇ ಭಾಷೆ ಇರಬಹುದು, ಧ್ವನ್ಯಾತ್ಮಕ ಶಬ್ದ ಇರಬಹುದು, ವರ್ಣಾತ್ಮಕ ಶಬ್ದ ಇರಬಹುದು, ಅವುಗಳ ಎಲ್ಲ ಶಬ್ದಗಳ ಗುರಿಯೂ ಕೂಡ ಒಂದೇ. ಏಕೈವ ವ್ಯಾಹೃತಿ. ಭಗವಂತನನ್ನು ಹೇಳುವುದೇ ಆ ಎಲ್ಲ ಶಬ್ದಗಳ ಗುರಿಯೂ ಕೂಡ. ಏವಂ ನದೀನಾಂ ಸಲಿಲಂ ಏವಂ ವಾಕ್ಯಾನಿ ಸರ್ವಾಣಿ ಪುಂಶಕ್ತಿಯ ಬ್ರಹ್ಮವಿತ್ತಯೇ. ಪುಂಶಕ್ತಿಯ ಬ್ರಹ್ಮವಿತ್ತಯೇ. ನಿಜ ಹೇಳಬೇಕಂದ್ರೆ ಅಲ್ಲಿ ಆ ಪುಂಶಕ್ತಿ ಅನ್ನೋದಕ್ಕೆ ಏನೇನು ಅರ್ಥ ಮಾಡಿದ್ದಾರೆ ಅನ್ನೋದು ನನಗೆಲ್ಲ ಈ ಸ್ಮರಣೆಯಲ್ಲಿ ಇರೋದಿಲ್ಲ. ನಮ್ಮ ಸ್ಮರಣೆ ಬಹಳ ದುರ್ಬಲವಾದದ್ದು. ಅದಕ್ಕಾಗಿ ರುದ್ರ ಮನನ ಮಾಡಿಸ್ತಾನೆ, ಅವನೇ ಸ್ಥಿರವಾದ ಸ್ಮರಣೆಗೂ ಕೂಡ ಕಾರಣ ಅಂತ ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡಿ ಬಹಳ ದಿವಸ ಆಗಿದೆ. ಸ್ವಲ್ಪ ಪರಿಣಾಮ ಕಂಡಿಲ್ಲ ಅಂತಲ್ಲ, ಖಂಡಿತ ಅದ್ರೂ ಸಿಗಬೇಕಾದ ಪೂರ್ಣ ಪರಿಣಾಮ ಇನ್ನೂ ಸಿಕ್ಕಿಲ್ಲ. ಅದಕ್ಕಾಗಿ ಮಹಾಶಿವರಾತ್ರಿ ಅಂತ ಸಂದರ್ಭದಲ್ಲಿ ಸ್ಥಿರವಾದ ಸ್ಮರಣೆಯನ್ನೂ ಕೊಡು, ಹಾಗೆ ಮನನವನ್ನು ಕೂಡ ನಮ್ಮಿಂದ ಇತೋಪ್ಯತಿಶಯವಾಗಿ ಮಾಡಿಸುವಂತ ನಾವು ರುದ್ರನಲ್ಲಿ ರುದ್ರಾಂತರ್ಗತನಾದ ಪಾರ್ವತಿ ರಮಣನಾದ ರುದ್ರಾಂತರ್ಗತನಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದಂಥ ಲಕ್ಷ್ಮೀ ನರಸಿಂಹನಲ್ಲಿ ಈ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಈ ಮಂಗಳ ಕಾರ್ಯಕ್ರಮ ಎಲ್ಲ ನಡೆದಿದೆ. ಅದಕ್ಕೆ ಪುಂಶಕ್ತಿ ಅಂದ್ರೆ ನನಗೇನು ತಿಳಿದಿದ್ದು, ಸರಳವಾಗಿ ಓದಿದ ಅರ್ಥವನ್ನ ಹೇಳ್ತೇನೆ. ವಾಕ್ಯಗಳನ್ನು ನಾವು ಕೇಳಿದಾಗ, ಶಬ್ದಗಳನ್ನು ನಾವು ಕೇಳಿದಾಗ, ಒಂದು ಧ್ವನ್ಯಾತ್ಮಕ ಶಬ್ದವನ್ನಾದರೂ ನಾವು ಕೇಳಿದಾಗ ಪುಂಶಕ್ತಿ, ನಾವು ಪುರುಷರು ಅದನ್ನು ಓದ್ತಾ ಇದ್ದೇವೆ. ಪುರುಷರು ಅಂದ್ರೆ ಪುರುಷರಾಗಲಿ ಸ್ತ್ರೀಯರಾಗಲಿ, ಯಾರು ಅದನ್ನು ಓದ್ತಾ ಇದ್ದಾರೆ, ಯಾರು ಅದನ್ನು ಕೇಳ್ತಾ ಇದ್ದಾರೆ, ಅವ್ರಿಗೆ ಆ ಶಕ್ತಿ ಇದ್ರೆ ಅದೆಲ್ಲವೂ ಕೂಡ ಬ್ರಹ್ಮನನ್ನು ಹೇಳೇ ಹೇಳ್ತದೆ. ಒಂದು ಸರಳವಾದ ಅರ್ಥ. ಅದು ಬ್ರಹ್ಮನನ್ನು ಹೇಗೆ ಹೇಳ್ತದೆ ಅಂತ ತಿಳ್ಕೊಳ್ಳುವ ಶಕ್ತಿ ಒಂದು ಸ್ವಲ್ಪ ನಮಗೆ ಇರಬೇಕು. ಹೇಗೆ ಶಕ್ತಿ ಬರ್ತದೆ? ಶ್ರವಣದಿಂದ, ಮನನದಿಂದ, ಧ್ಯಾನದಿಂದ ಆ ಒಂದು ಶಕ್ತಿ ಬರ್ತದೆ. ಅದಲ್ಲದೆ ಪುಂಶಕ್ತಿಯ, ಇಲ್ಲಿ ಪುರುಷ ಅಂದ್ರೆ ಸ್ವಯಂ ಲಕ್ಷ್ಮೀದೇವಿ. ಪುಮ್ಮೋತ್ ಶಕ್ತಿಮತಿ ಚೇ, ಪುರುಷರಷ್ಟೇ ಶಕ್ತಿಶಾಲಿ ಆದವಳು ಯಾರಾದ್ರೂ ಸ್ತ್ರೀ ಇದ್ರೆ ಅವಳನ್ನು ಪುಲ್ಲಿಂಗ ಶಬ್ದದಿಂದಲೇ ಹೇಳಬೇಕು ಅಂತ ಛಾಂದೋಗ್ಯ ಉಪನಿಷತ್ತು ಹೇಳ್ತದೆ. ಅದರಿಂದ ಇಲ್ಲಿ ಪುರುಷಳು ಅಂದ್ರೆ ಲಕ್ಷ್ಮೀದೇವಿ, ಅವಳ ಶಕ್ತಿಯಿಂದ. ಯಾಕಂದ್ರೆ ಅವಳು ಶಬ್ದಾಭಿಮಾನಿನಿ, ಸಕಲ ಶಬ್ದಗಳಿಗೆ ಅಭಿಮಾನಿನಿ, ಸಕಲ ವಾಂಗ್ ಮನಸ್ಸುಗಳ ಅಭಿಮಾನಿ ದೇವತೆ. ಆದ್ರಿಂದ ಅವಳ ಶಕ್ತಿಯಿಂದ ಎಲ್ಲ ಶಾಸ್ತ್ರಗಳು ಕೂಡ ಭಗವಂತನನ್ನೇ ಹೇಳ್ತವೆ. ಇನ್ನೊಂದು ಪುಂಶಕ್ತಿಯ ಅಂದ್ರೆ, ಪುಮ್ ಅಂದ್ರೆ ಅಲ್ಲಿ ಸ್ವಯಂ, ಪುಮಾನ್ ಅಂದ್ರೆ ಸ್ವಯಂ ಭಗವಂತ ಪುರುಷ. ಅವನ ಶಕ್ತಿ ಅಂದ್ರೆ ಶಕ್ಯತ್ವಾತ್ ಶಕ್ತಯೋ ಭಾರ್ಯ. ಶಕ್ತಿ ಅಂದ್ರೆ ಆ ಪರಮಪುರುಷನ ಶಕ್ತಿ, ಪರಮಪುರುಷನ ಪ್ರಕೃತಿ ಅಂತ ಕರೆಸ್ಕೊಂಡಿರುವಂಥ ಲಕ್ಷ್ಮೀದೇವಿ. ಆ ಪರಮಪುರುಷನ ಪತ್ನಿಯಾದಂಥ, ಪ್ರಕೃತಿಯ ಅಭಿಮಾನಿನಿಯಾದಂಥ, ಸಕಲ ಶಾಸ್ತ್ರಗಳ ಅಭಿಮಾನಿನಿಯಾದಂಥ ಲಕ್ಷ್ಮೀದೇವಿಯ ಒಂದು ಇಚ್ಛೆಗನುಸಾರವಾಗಿ ಎಲ್ಲಾ ಶಬ್ದಗಳು ಕೂಡ ಭಗವಂತನನ್ನೇ ಹೇಳ್ತವೆ. ಮಹಾಭಾರತ ಹಾಗೆ ಹೇಳ್ತದೆ. ಅದನ್ನ ಅಥರ್ವಣ ಭಾಷ್ಯದಲ್ಲಿ ಆಚಾರ್ಯ ಉದ್ಧರಿಸಿದ್ದಾರೆ. ಏತದಂತೇಚ ಮಧ್ಯೇಚ ಬ್ರಹ್ಮೈವೋಕ್ತ ವಿಜಾನತಾಂ ಮೃಗಾದಿ ಪಂಚಧಾ ಸಂಸ್ಥಂ ಶಬ್ದ ಬ್ರಹ್ಮ ಪ್ರಶಾಮ್ಯತೆ. ಅವಳನ್ನು ಶಬ್ದ ಬ್ರಹ್ಮ ಅಂತಾರೆ. ಭಗವದ್ಗೀತೆಯಲ್ಲಿ ಅವಳನ್ನು ಮಹದ್ ಬ್ರಹ್ಮ ಅಂತ ಹೇಳಿದ್ದಾರೆ. ಶಬ್ದ ಬ್ರಹ್ಮನೂ ಹೌದು ಅವಳು.
ಶಬ್ದ ಬ್ರಹ್ಮ ವಾದಿರಾಜ ಸ್ವಾಮಿ ವ್ಯಾಖ್ಯಾನ ಮಾಡ್ತಾರೆ. ಈ ಶಬ್ದ ಬ್ರಹ್ಮದ ಅಭಿಮಾನಿನಿ ದೇವತೆ ಅಂತ ಲಕ್ಷ್ಮೀದೇವಿ ಏತದಂತೆ ಸಮಸ್ತ ವಾಂಗ್ಮಯದ ಕೊನೆಗೆ ಮಧ್ಯೇಚ, ಮೊದಲು ಮಧ್ಯ ಕೊನೆಗೆ ಎಲ್ಲ ಕಡೆನೆ ಪರಬ್ರಹ್ಮನನ್ನೇ ಹೇಳಿ ಶಬ್ದ ಬ್ರಹ್ಮ ಪ್ರಶಾಮ್ಯತೆ, ಆಗ ಅವಳಿಗೆ ನಾನಿನ್ನ ಧನ್ಯತೆಯನ್ನು ಪಡೆದೆ ಅಂತ ಅನಿಸ್ತಂತೆ ಆ ಶಬ್ದ ಬ್ರಹ್ಮದ ಅಭಿಮಾನಿನಿ ಅಂತ ಲಕ್ಷ್ಮೀದೇವಿ. ಹೀಗೆ ಅಲ್ಲಿ ಅವಳೇ ಪುರುಷ, ಅವಳ ಶಕ್ತಿಯಿಂದ ಎಲ್ಲ ಶಬ್ದಗಳು ಭಗವಂತನನ್ನು ಹೇಳ್ತವೆ, ಅಥವಾ ಪುರುಷ ಅಂದರೆ ಸ್ವಯಂ ಭಗವಂತ, ಅವನ ಶಕ್ತಿ ಅಂದರೆ ಲಕ್ಷ್ಮೀದೇವಿ, ಅವಳ ಇಚ್ಛೆಗನುಸಾರವಾಗಿ ಭಗವಂತನ ಇಚ್ಛೆಗನುಸಾರವಾಗಿ ಎಲ್ಲ ಶಬ್ದಗಳು ಭಗವಂತನನ್ನು ಹೇಳ್ತವೆ. ಇದು ನಮ್ಗೆ ಗೊತ್ತಿರಬೇಕು. ಧ್ವನ್ಯಾತ್ಮಕ ಶಬ್ದಗಳು ಹೇಗೆ ಭಗವಂತನನ್ನು ಹೇಳ್ತವೆ ಅಂತೆಲ್ಲ ಆಲೋಚನೆ ಮಾಡಿದಾಗ ಅನೇಕ ಬಾರಿ ನನಗೆ ಅನಿಸಿದ್ದೇನೆ. ಅದು ಶಾಸ್ತ್ರದಲ್ಲಿ ನೇರವಾಗಿ ಹಾಗೆ ಬಂದಿಲ್ಲದೆ ಇರಬಹುದು, ಆದರೆ ಯಾರಾದರೂ ವ್ಯಾಖ್ಯಾನಕಾರರು ಟಿಪ್ಪಣಿಕಾರರು ಹಾಗೆ ಹೇಳಿರ್ಬೋದು. ವರ್ಣಾತ್ಮಕ ಶಬ್ದಗಳು ಭಗವಂತನನ್ನು ಹೇಳ್ತವೆ. ವಿಷ್ಣು ಅಂದರೆ ವಿ ಅಂದರೆ ಒಂದು ವೈಶಿಷ್ಟ್ಯ, ಶ ಅಂದರೆ ಅವನು ಒಳಗೆ ನಿಂತು ನಿಯಮನ ಮಾಡ್ತಾನೆ, ಣ ಅಂದರೆ ಬಲಸ್ವರೂಪ ಅಂತೆಲ್ಲ ಅರ್ಥ ಶಾಸ್ತ್ರದಲ್ಲಿ ಕೊಟ್ಟಿರ್ತಾರೆ. ಕೋಶ ತೆಗೆದು ನೋಡಿದ್ರೆ ಕೃಷ್ಣ ಅಂದ್ರೆ ಏನು, ವಿಷ್ಣು ಅಂದ್ರೆ ಏನು, ಕೇಶವ ಅನ್ನೋಲ್ಲಿ ವ ಅಂದ್ರೇನು, ಕ ಈಶ ವ ಅಂದ್ರೇನು ಎಲ್ಲ ಕೊಟ್ಟಿರ್ತಾರೆ. ಅಕಾರಕ್ಕೆ ಏನರ್ಥ, ವಿಕಾರಕ್ಕೆ ಏನರ್ಥ, ಅಕಯ ಪ್ರವಿ ಸಂಭೂಮ ಸಖಾಹ ವಿಷ್ಣುವಾಚಕ, ಪ್ರತಿಯೊಂದಕ್ಕೂ ಕೋಶ ಇರ್ತದೆ, ನಾಮ ಮಹೋದಯ ಇರ್ತದೆ, ಕೊಟ್ಟಿರ್ತಾರೆ. ಧ್ವನ್ಯಾತ್ಮಕ ಶಬ್ದಗಳಿಗೆ ಏನರ್ಥ ಅಂತ ಕೋಶದಲ್ಲಿ ಕೊಟ್ಟಿರ್ತಾರೆ, ಅನೇಕ ಕಡೆ ಕೊಟ್ಟಿರೋದಿಲ್ಲ. ಅದನ್ನು ನಾವು ಅನುಭವದಿಂದ ತಿಳಿಯಬೇಕಾಗ್ತದೆ. ಪ್ರವಚನ ಕೇಳಿದ್ರಿ, ಎಲ್ಲ ಹಿರಿಯ ವಿದ್ವಾಂಸರು ಪ್ರವಚನ ಕೇಳ್ತೀವಿ, ದೊಡ್ಡ ಸಂಗೀತ ಯಾವುದಾದ್ರೂ ಕೇಳಿದ್ವಿ, ಇಲ್ಲ ಆವಾಗ ನಮ್ಮ ಹತ್ರ ಅದನ್ನು ಪ್ರಶಂಸೆ ಮಾಡಲಿಕ್ಕೆ, ಅದನ್ನು ಆಸ್ವಾದನೆ ಮಾಡಲಿಕ್ಕೆ ಬೇರೆ ಶಬ್ದ ಇರೋದಿಲ್ಲ. ಚಪಾಳೆ ತಟ್ತೇವೆ, ಭಾರಿ ಆನಂದ ಆದರೆ ಕಣ್ಣಿಂದ ನೀರು ಸುರಿಸ್ತೇವೆ. ಯಾರೋ ಮನೆಗೆ ಅತಿಥಿಗಳು ಬಂದರು, ಅವರನ್ನ ನೀವು ಬಂದದ್ದು ಬಹಳ ಒಳ್ಳೇದಾಯ್ತು, ನಿರೀಕ್ಷೆ ಮಾಡ್ತಾ ಇದ್ವಿ, ಸ್ವಾಗತ ಮಾಡ್ತೀವಿ. ಯಾರೋ ಸ್ವಾಮಿಗಳು ಬಂದರು, 10-12 ವರ್ಷದಿಂದ ಸ್ವಾಮಿಗಳ ಡೇಟಿಗೆ ಕಾಯ್ತಾ ಇದ್ವಿ, ಬಂದರು ಕೊನೆಗೆ. ಆ ಸಂದರ್ಭದಲ್ಲಿ ಅನೇಕ ವಾದ್ಯಗಳನ್ನೆಲ್ಲ ನುಡಿಸ್ಲಿಕ್ಕೆ ಯಾರನ್ನಾದ್ರೂ ಕರಿತೇವೆ. ನಾವೇ ನೀವು ಬಂದದ್ದು ಬಹಳ ಒಳ್ಳೇದಾಯ್ತು, ಬಹಳ ದಿವಸದಿಂದ ಕಾಯ್ತಾ ಇದ್ದೆವು ಅಂತ ಏನೆಲ್ಲ ಹೇಳಿದ್ರು ಕೂಡ ಯಾವ ಭಾವವನ್ನು ಹೇಳಲಾರೆವೋ ಅದನ್ನ ಹೇಳಲಿಕ್ಕಾಗಿ ಆ ವಾದ್ಯಗಳನ್ನೆಲ್ಲ ನುಡಿಸ್ತೀವಿ. ಹಾಗಾದ್ರೆ ವಾದ್ಯಗಳನ್ನೇ ನುಡಿಸುವುದು ಯಾಕೆ? ವಾದ್ಯಗಳು ಕೂಡ ನಮ್ಮ ಭಾವನೆಯನ್ನು ಹೇಳ್ತಾವಲ್ಲ, ವಾದ್ಯ ನುಡಿಸುವವರಿಗೆ ಅದು ಗೊತ್ತಿಲ್ಲದೆ ಇರಬಹುದು, ಯಾಕಂದ್ರೆ ಅವರು ತಮ್ಮ ಸಂಭಾವನೆಗಾಗಿ ನುಡಿಸ್ತಿರ್ತಾರೆ. ನಮ್ಮ ಸಂತೋಷವನ್ನು ವ್ಯಕ್ತ ಮಾಡಲಿಕ್ಕೆ ವಾದ್ಯನೂ ಕೂಡ ಒಂದು ಮಾಧ್ಯಮ. ಕಣ್ಣು ಮಾತಾಡ್ತದೆ, ಗೊತ್ತಿದೆ ನಮಗೆ. ಅನೇಕ ಭಾವನೆಗಳನ್ನ ಮಾತು ಹೇಳ್ತದನ್ನ ಕಣ್ಣು ಹೇಳ್ತದೆ, ಒಂದು ಕಿರು ನಗೆ ಹೇಳ್ತದೆ, ಇದು ಗೊತ್ತಿದೆ ನಮಗೆ. ನಮ್ಮ ಬಾಡಿ ಲ್ಯಾಂಗ್ವೇಜ್ ಏನನ್ನು ಹೇಳಬೇಕು ಅದನ್ನೆಲ್ಲ ಹೇಳ್ತದಲ್ಲ. ಇವೆಲ್ಲ ಧ್ವನ್ಯಾತ್ಮಕ ಶಬ್ದಗಳು, ನಮ್ಮ ವರ್ತನೆಗಳು ಯಾವುದೋ ಒಂದು ಅರ್ಥಕ್ಕೆ ಸೂಚಕ ಆಗಿವೆ ಅಂತ ನಮ್ಗೆ ಗೊತ್ತಿದೆ. ಇದನ್ನೆಲ್ಲ ಋಗ್ಭಾಷ್ಯದಲ್ಲಿ, ಕರ್ಮನಿರ್ಣಯದಲ್ಲಿ ಆಚಾರ್ಯರು ಅನೇಕ ಕಡೆ ವರ್ಣನೆ ಮಾಡಿದ್ದಾರೆ. ಗೆಜ್ಜೆ ಶಬ್ದ, ಮೊಸರು ಕಡೆಯುವ ಶಬ್ದ, ಮತ್ತೆ ಹಲ್ಲಿ ರೊಚಗುಟ್ಟುವ ಶಬ್ದ. ಹಲ್ಲಿ ರೊಚಗುಡ್ತದೆ, ಹಲ್ಲಿ ಏನು ಹೇಳ್ತದೆ ನಮಗೇನು ಗೊತ್ತು ಅಂತಿರ್ತೇವೆ ನಾವು. ಹಲ್ಲಿಯ ಭಾಷೆ ನಾವೇನಾದ್ರು ಕಲ್ತಿದ್ದೀವ? ನಮ್ಗೆ ಸಂಸ್ಕೃತವೇ ಗೊತ್ತಿಲ್ಲ, ಕನ್ನಡವೇ ಗೊತ್ತಿಲ್ಲ. ಹಲ್ಲಿ ಲೊಚಗುಟ್ಟೋದು ಯಾಕೆಂದ್ರೆ, ಹಾಗಾದ್ರೆ ನಾವು ಕೂಡ ಏನೋ ಅದ್ಭುತವನ್ನು ಕೇಳಿದಾಗ ಹಲ್ಲಿ ಥರನೇ ಲೊಚಗುಡ್ತೇವಲ್ಲ ಕೆಲವು ಬಾರಿ. ಕೆಲವರು ಲೊಚಗುಟ್ಟದೇ ಇರ್ಬೋದು, ಮತ್ತೊಂದೇನೋ ಧ್ವನಿ ಮಾಡ್ತಾರೆ. ಹಾಗಾದ್ರೆ ಹಲ್ಲಿಯಂತೆ ಲೊಚಗುಟ್ಟಿದ್ರು ಮತ್ತೊಂದೇನೇ ಧ್ವನಿ ಮಾಡಿದ್ರು ಕೂಡ ನಮ್ಮ ಸಂಸ್ಕೃತದಿಂದಾಗಲಿ, ಇಂಗ್ಲೀಷ್ನಿಂದಾಗಲಿ, ಕನ್ನಡದಿಂದಾಗಲಿ ಯಾವ ಭಾವನೆಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ವೋ ಅದನ್ನೆಲ್ಲ ಆ ಥರ ಒಂದು ಕರತಾಡನದ ಮೂಲಕ ಅಥವಾ ಆನಂದ ಭಾಷ್ಪ ಸುರಿಸುವ ಮೂಲಕ, ಮತ್ತೊಂದೇನೋ ಶಬ್ದವನ್ನು ಹೇಳುವ ಮೂಲಕ ಕೊನೆಗೆ ಏನೂ ಇಲ್ಲ ಹೀಗಂತೇವೆ. ಇನ್ನೇನೂ ಇಲ್ಲ ಅಂತ ಒಂದು 5 ನಿಮಿಷ ಈಗ ನಿಂತು ಬಿಡ್ತೇವೆ, ಕೈ ಎರಡು ಮೇಲು ಮಾಡಿ. ಹೀಗೆ ಮಾಡೋದ್ರ ಅರ್ಥ ಏನಾಗಾದ್ರೆ? ಧ್ವನ್ಯಾತ್ಮಕ ಶಬ್ದಗಳು ನನಗನ್ಸೋದು ಅನೇಕ ಬಾರಿ ವರ್ಣಾತ್ಮಕ ಶಬ್ದಗಳಿಗಿಂತಲೂ ಧ್ವನ್ಯಾತ್ಮಕ ಶಬ್ದಗಳು ಹೆಚ್ಚು ಮೋರ್ ಎಫೆಕ್ಟಿವ್ಲಿ ಏನು ಹೇಳಬೇಕೋ ಅದನ್ನು ಕನ್ವೆ ಮಾಡ್ತಾವೇನೋ ಅಂತ ಅನ್ಸೋದು. ಹಾಗೆ ಅಂತ ಹೇಳಿ ವರ್ಣಾತ್ಮಕ ಶಬ್ದಗಳ ಮಹತ್ವವನ್ನೇನು ಕಡಿಮೆ ಮಾಡಲಿಲ್ಲ. ಯಾಕಂದ್ರೆ ವರ್ಣಾತ್ಮಕ ಶಬ್ದಗಳು, ಧ್ವನ್ಯಾತ್ಮಕ ಶಬ್ದಗಳು ಎರಡೂ ಕೂಡ ಸ್ವಯಂ ಲಕ್ಷ್ಮೀದೇವಿ ಹೊರಡಿಸಿದ ಶಬ್ದಗಳೇ, ಪ್ರಕೃತಿಯಲ್ಲೇ ಇರೋ ಶಬ್ದಗಳಿವೆಲ್ಲ. ಆದ್ರಿಂದ ಇದು ಸಾರಸ್ಯದ ಸಂಗತಿ. ವಾದ್ಯ ನುಡಿಸ್ತಿರ್ತಾರೆ ಯಾರೋ ಒಬ್ರು, ನಿಮ್ಗೆ ಗೊತ್ತಿದೆ, ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಹ ಅಂತ. ಇದನ್ನು ವೀಣೆಯಲ್ಲಿ ನುಡಿಸ್ತಾರೆ. ವೀಣೆಯಲ್ಲಿ ನುಡಿಸಿದ್ರೆ ನಮ್ಗೆ ಅದು ಗೊತ್ತಾಗದೇ ಇರ್ಬೋದು. ಒಮ್ಮೆಲೆ ಭದ್ರಂ ಕರ್ಣೇ ವಿಹಿ ಶೃಣುಯಾಮ ದೇವ ಅನ್ನೋ ವೇದವಾಕ್ಯವನ್ನು ಯಾರು ಕೇಳಿದ್ದಾರೋ ಅವ್ರಿಗೆ ವೀಣೆಯಲ್ಲಿ ಇದನ್ನು ಕೇಳಿದಾಗ ಗೊತ್ತಾಗ್ತದೆ. ಭಗವಂತನ ಮಹಿಮೆಯ ಸ್ವಲ್ಪ ಪರಿಚಯ ಇದ್ದವರಿಗೆ ವೀಣೆ ಧ್ವನಿಯನ್ನು ಕೇಳಿದಾಗ, ಮೊಸರು ಕಡಿಯುವ ಶಬ್ದ ಕೇಳಿದಾಗ, ನದಿ ಹರಿಯುವ ಶಬ್ದ ಕೇಳಿದಾಗ ಭಗವಂತನ ಮಹಿಮೆಯನ್ನು ಹೇಳ್ತಾ ಇವೆ ಇವೆಲ್ಲ ಅಂತ ಅನಿಸ್ತದೆ. ಭಗವಂತನ ಬಗ್ಗೆನೇ ಗೊತ್ತಿಲ್ಲದೆ ಇದ್ದವರಿಗೆ, ಭಾಗವತರ ಬಗ್ಗೆ ಗೊತ್ತಿಲ್ಲದೆ ಇದ್ದವನಿಗೆ ಆ ಧೋರಣೆ ಬರೋದಿಲ್ಲ. ಸ್ವಯಂ ಲಕ್ಷ್ಮೀದೇವಿ ನಿಂತು ನುಡಿಸುವಂತಹ ಶಬ್ದಗಳಿವೆಲ್ಲ. ಆದ್ರಿಂದ ಆ ಲಕ್ಷ್ಮೀದೇವಿಗೆ ಪೂರ್ಣವಾಗಿ ಅದು ಗೊತ್ತು, ತಾನೇನು ಹೇಳ್ತಿದ್ದೇನಂತ, ನಮ್ಗಿಂತ ಹೆಚ್ಚು ಗೊತ್ತು. ಇವಳು ಏನು ಹೇಳ್ತಿದ್ದಾಳೆ, ಅವನ ಪತ್ನಿಯೇ ಅವಳನ್ನು ಹೇಳ್ತಿರೋದ್ರಿಂದ ಅವಳೇನು ಹೇಳ್ತಿದ್ದಾಳೆ ಅಂತ ಅನ್ನೋದು ಹೆಚ್ಚು ಅವನಿಗೆ ಗೊತ್ತು. ಹೀಗೆ ವರ್ಣಾತ್ಮಕ ಶಬ್ದಗಳ, ಧ್ವನ್ಯಾತ್ಮಕ ಶಬ್ದಗಳನ್ನ ಆ ಪ್ರಕೃತಿ ಮತ್ತು ಪುರುಷ ಇವರಿಬ್ಬರೇ ಉಳಿದೆಲ್ಲ ಪ್ರಕೃತಿ ಮತ್ತು ಪುರುಷರಿಗಿಂತ ಹೆಚ್ಚು
ಅದರ ಆಳ ಅಗಲಗಳನ್ನು ಅವ್ರು ತಿಳ್ಕೊಂಡಿದ್ದಾರೆ ಅಂತ ಅನೇಕ ಬಾರಿ ನನಗನ್ಸೋದಿದೆ. ಇಲ್ಲಿಗೆ ನಾವು ನೋಡಿದ್ವಿಲ್ಲ, ಏವಂ ನದೀನಾಂ ಸಲಿಲಂ ಅಂತ, ಯಥಾ ನದೀನಾಂ ಸಲಿಲಂ ಅಂತ. ನಾವು ನದಿ ಹರಿತದಲ್ಲ, ನದಿ ಹರಿಯೋದಕ್ಕೆ ಏನಾದರೂ ಅಣೆಕಟ್ಟು ಕಟ್ಟಿದ್ರೆ ಅದಕ್ಕೆ ಆ ನದಿ ಹರಿವು ಸಮುದ್ರದ ಕಡೆ ಹೋಗೋದಿಲ್ಲ, ಅದು ಬೇರೆ ಕಡೆಯಲ್ಲೂ ಹರಿತದೆ. ಈಗಿನ ಕಾಲದ ಅಣೆಕಟ್ಟು ತಜ್ಞರು, ಇಂಜಿನಿಯರ್ಗಳೆಲ್ಲ ಡ್ಯಾಮ್ ಕಟ್ಟೋದ್ರಲ್ಲಿ, ಒಡ್ಡುಗಳನ್ನು ಕಟ್ಟೋದ್ರಲ್ಲಿ, ಪ್ಲಾನ್ಗಳನ್ನು ಮಾಡೋದ್ರಲ್ಲಿ ನಿರತರಾಗಿದ್ದಾರೆ. ಆದರೆ ಪರಿಸರ ತಜ್ಞರು ಹೇಳ್ತಿರ್ತಾರೆ ನದಿಗಳಿಗೆ ಡ್ಯಾಮ್ಗಳನ್ನು ಕಟ್ಟಬೇಡಿ ಅಂತ. ಕೆಲವು ಪುರಾಣಗಳಲ್ಲಿಯೂ ಅದನ್ನು ಓದಿದ ನಂಗೆ ನೆನಪು ಅಂತ ಕ್ಷೀಣವಾಗಿ ನೆನಪು ಬರ್ತಾ ಇದೆ. ಯಾಕೆ ಕಟ್ಟಬೇಡಿ ಅಂದರೆ, ನದಿಗಳಿಗೆ ದೊಡ್ಡ ದೊಡ್ಡ ಡ್ಯಾಮ್ಗಳನ್ನ ಕಟ್ಟಿದ್ರೆ ಅಲ್ಲಿ ನೀರಿನ ಒತ್ತಡ ಹೆಚ್ಚಾಗ್ತದೆ, ಭೂಕಂಪ ಆಗ್ತದೆ. ಅದರಿಂದ ನದಿ ನೀರು ವೇಸ್ಟ್ ಆಗ್ತಾ ಇದೆ, ಸಮುದ್ರಕ್ಕೆ ಹೋಗ್ತದೆ. ಅದನ್ನ ಏನಾದರೂ ಮಾಡಿ ಉಪಯೋಗ ಪಡ್ಕೋಬೇಕು, ಗಂಗೆ ಅಂತಂದು ಕಾವೇರಿಗೆ ಜೋಡಿಸ್ಬೇಕು. ನದಿ ನೀರು ವೇಸ್ಟ್ ಆಗ್ತದೆ ಅಂತ ನೀವು ಮಾತಾಡಬೇಡಿ, ನಿಮ್ಮ ಕಣ್ಣಿಗೆ ಅದು ವೇಸ್ಟ್ ಆಗಿ ಕಾಣಿಸ್ಬಹುದು, ಆದರೆ ಅದು ನೀರು ವ್ಯರ್ಥ ಅಲ್ಲ ಅಂತ ಪರಿಸರ ತಜ್ಞರು ಹೇಳ್ತಿರ್ತಾರೆ. ಇದೆಲ್ಲ ನಂಗೆ ಯಾಕೆ ನೆನಪು ಅಂತಂದ್ರೆ, ನದಿಗಳ ನೀರು ಸಾಗರಕ್ಕೆ ಹೋಗ್ತಿರ್ತದೆ, ಅದಕ್ಕೇನಾದ್ರು ತಡೆ ಹಾಕಿದ್ರೆ ಮಾತ್ರ ಅದು ಬೇರೆ ಕಡೆ ಹರಿತದೆ. ಅಷ್ಟೇ ಸುಲಭವಾಗಿ ಎಲ್ಲಾ ಶಬ್ದಗಳು ಕೂಡ ಭಗವಂತನ ಹೇಳ್ತಾನೆ ಇರ್ತವೆ. ಸಹಜವಾಗಿ ಭಗವಂತನ ಕಡೆ ಹೋಗುವ ಶಕ್ತಿ ಅದಕ್ಕಿವೆ. ನಾವು ಅದಕ್ಕೆ ಅಣೆಕಟ್ಟುಗಳನ್ನು ಕಟ್ತಾ ಇದ್ದೀವಿ, ಸಣ್ಣ ಸಣ್ಣ ಅಣೆಕಟ್ಟುಗಳನ್ನು. ಘಟ ಅನ್ನೋ ಶಬ್ದ ಭಗವಂತನ ಹೇಳ್ತದೆ, ಅದಕ್ಕೆ ಒಂದು ಅಣೆಕಟ್ಟು ಕಟ್ಟಿ ಬಿಟ್ಟಿದ್ದೇವೆ ನಾವು. ನಮ್ಮ ಎದುರಿಗಿರೋ ಘಟವನ್ನು ಇದು ಹೇಳಬೇಕು ಅಂತ. ಪತ್ನಿ, ಪತಿ, ಪುತ್ರ, ಮನೆ, ಮಠ, ಶುನಕ. ಶುನಕ ಅಂದ್ರೆ ನಾಯಿ ಅಂತ ಗೊತ್ತು ನಮ್ಗೆ. ಶುನಕ ಅಂದ್ರೆ ಭಗವಂತನೂ ಹೌದು. ಎಲ್ಲಾ ಶಬ್ದಗಳಿಂದಲೂ ಭಗವಂತನೇ ವಾಚ್ಯ. ಆದ್ರೆ ಅದು ಭಗವಂತನನ್ನ ಹೇಳಿ ಏನು ಉಪಯೋಗ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ನದಿ ನೀರು ಸಾಗರಕ್ಕೆ ಹೋಗಿ ಏನ್ರಿ ಉಪಯೋಗ, ಎಲ್ಲ ವ್ಯರ್ಥ. ಅದು ಈ ಕಡೆ ಜೋಡಿಸ್ರಿ, ಆ ಕಡೆ ತನ್ರಿ, ಅಥವಾ ನಾನೇ ಕಟ್ರಿ ಅಂತ ಇವರೆಲ್ಲ ಏನೇನೋ ಪ್ಲಾನ್ ಮಾಡ್ತಿದ್ದಾರೆ. ಆ ಇಂಜಿನಿಯರ್ಗಳಂತೆ ನಾವು ಪ್ಲಾನ್ಗಳನ್ನು ಮಾಡಿ ಅಲ್ಲಿ ಒತ್ತಡಕ್ಕೆ ಕಾರಣ ಆಗ್ತಿದ್ದೇವೆ. ನೀರಿನ ಒತ್ತಡ ಹೇಗೆ ಭೂಕಂಪ ಕಾರಣ ಆಗ್ತದೋ, ಈ ಲೌಕಿಕ ವಿಷಯಗಳನ್ನೇ ಮನಸ್ಸಿನಲ್ಲಿ ಮತ್ತೆ ಆಲೋಚನೆ ಮಾಡಿ ಆ ಶಬ್ದಗಳ ಸಹಜವಾದ ಶಕ್ತಿಯನ್ನು ಸೀಮಿತಗೊಳಿಸಿ ನಮ್ಮ ಲೌಕಿಕ ಒತ್ತಡವನ್ನು ನಾವು ಹೆಚ್ಚು ಮಾಡ್ಕೋತಾ ಇದ್ದೀವಿ. ಅದರಿಂದ ನಮ್ಗೇನು ಸುಖ ಆಗಿದೆ? ಅನಾಹುತಗಳೇ ಆಗ್ತವೆ. ಹೇಗೆ ಭೂಕಂಪ ಅಲ್ಲಿ ಆಗ್ತಿದೆಯೋ ಹಾಗೆ ಇಲ್ಲಿಯೂ ಕೂಡ ನಮಗೆ ಆ ಭಗವಂತನನ್ನು ಹೇಳಬೇಕಾದ ಶಬ್ದಗಳನ್ನ, ಲೌಕಿಕ ವಸ್ತುಗಳನ್ನು ಹೇಳುವುದಕ್ಕೆ ತೊಡಗಿಸಿ ಆ ಶಬ್ದಗಳ ಮಹತ್ವವನ್ನು ಕುಗ್ಗಿಸಿ ನಮ್ಮ ಜೀವನದಲ್ಲಿ ಈ ಅನೇಕ ಚೇತನ ವಸ್ತುಗಳು, ಅಚೇತನ ವಸ್ತುಗಳನ್ನೇ ಅವು ಹೇಳುವಂತೆ ನಾವು ಅದನ್ನು ಕೇಳಿ ಅವು ಹೇಳುವುದು ಭಗವಂತನನ್ನೇ ಹೇಳ್ತಿರ್ತವೆ. ನಮ್ಮ ಕಿವಿಗೆ, ನಮ್ಮ ಮನಸ್ಸಿಗೆ ಅದು ಲೌಕಿಕ ವಸ್ತುಗಳು ಹೇಳುವಂತೆ ಕಾಣಿಸ್ತದೆ. ಹೀಗೆ ಮಾಡಿಬಿಟ್ಟಿದ್ದೀವಿ ನಾವು. ಅನೇಕ ಅಣೆಕಟ್ಟು, ನಮ್ದೊಂದು ಅಣೆಕಟ್ಟು, ನಿಮ್ದೊಂದು ಅಣೆಕಟ್ಟು, ಅವರವ್ರದ್ದೇ ಕೋಶಗಳು, ಅವರವ್ರದ್ದೇ ಅಗತ್ಯಗಳು, ಹೀಗೆ ಮಾಡಿ ಅವುಗಳಿರುವಂಥ ಶಕ್ತಿಯನ್ನು ಕಡಿಮೆ ಮಾಡಿಬಿಟ್ಟಿದ್ದೀವಿ ಅಂತ ನನಗೆ ಆ ಶ್ಲೋಕ ನೋಡಿದಾಗ ಅನಿಸ್ತು. ಹೀಗೆ ನಮಗಿರುವ ಲೌಕಿಕ ಅಗತ್ಯಗಳು, ಪ್ರಾಪಂಚಿಕ ಅಗತ್ಯಗಳಿಗೆ ಅನುಗುಣವಾಗಿ ಆ ಶಬ್ದಗಳ ಹರಿವನ್ನು, ಸ್ವಾಭಾವಿಕವಾದಂತಹ ಶಕ್ತಿಯನ್ನೇನು ಕಡಿಮೆ ಮಾಡಿದ್ದೀವಿ, ಅದ್ರ ಬಗ್ಗೆ ನಾವು ಮತ್ತೊಂದ್ಸರಿ ಆಲೋಚನೆ ಮಾಡೋಣ. ನಾವು ಕೇವಲ ತಂತ್ರಜ್ಞರಾಗೋದು ಬೇಡ, ನಾವು ನಿಸರ್ಗಜ್ಞರಾಗೋಣ. ನೈಸರ್ಗಿಕವಾಗಿ ನದಿ ಹರಿವು ಎಲ್ಲಿ ಹೋಗಬೇಕೋ ಅಲ್ಲೇ ಹೋಗ್ಲಿ. ಹಾಗೆ ಭಾಷೆ, ಎಲ್ಲಾ ಭಾಷೆಗಳಿಗೂ, ವರ್ಣಾತ್ಮಕ ಶಬ್ದಗಳಿಗೂ, ಧ್ವನ್ಯಾತ್ಮಕ ಶಬ್ದಗಳಿಗೂ ಎಲ್ಲಿ ಹೋಗುವ ಶಕ್ತಿ ಇದೆಯೋ, ಭಗವಂತನ ಕಡೆಗೆ ಹೋಗುವ ಶಕ್ತಿ ಇದೆಯಲ್ಲ, ಅದು ಆ ಕಡೆನೇ ಹೋಗ್ಲಿಕ್ಕೆ ಬಿಡೋಣ. ಆವಾಗ ನಮ್ಮ ಪ್ರಾಪಂಚಿಕ ಒತ್ತಡ ಕಡಿಮೆ ಆಗ್ತದೆ. ಅಲ್ಲಿ ಭೂಕಂಪ ಕಡಿಮೆ ಆದಂತೆ ಇಲ್ಲಿ ನಮ್ಮ ದೇಹದ ಮೇಲೆ, ಮನಸ್ಸಿನ ಮೇಲೆ ಏನು ಒತ್ತಡ ಆಗ್ತಾ ಇದೆ ಈಗ, ಆ ಒತ್ತಡದಿಂದ ಏನು ಅನಾಹುತಗಳಾಗ್ತವೆ, ಅನೇಕ ಆಧ್ಯಾತ್ಮಿಕ, ದೈಹಿಕ, ಮಾನಸಿಕ ರೋಗಗಳು ನಮ್ಮನ್ನೇನು ಪೀಡಿಸ್ತಾ ಇವೆ, ಆ ಎಲ್ಲ ಒತ್ತಡಗಳು ಕಡಿಮೆ ಆಗ್ತವೆ. ಸಹಜವಾಗಿ ಭಗವಂತನನ್ನು ಹೇಳುವ ಶಕ್ತಿ ಅವಕ್ಕಿದೆ. ಹಾಗೆ ಅವನ್ನು ಹರಿಲಿಕ್ಕೆ ಬಿಡೋಣ. ಸಂಸ್ಕೃತದಲ್ಲಿ ಒಂದು ಶಬ್ದ ಇದೆ, ಆಪಹ ಅಂತ. ಇಲ್ಲಿ ಸಲಿಲ ಅಂತ ಶಬ್ದ ಬಂತು. ಸಂಸ್ಕೃತದಲ್ಲಿ ಮೂಲತಃ ಇರುವ ಆಪಹ ಅನ್ನೋ ಶಬ್ದ ನೀರನ್ನು ಹೇಳ್ತದೆ. ಅದು ವೇದವನ್ನು ಹೇಳ್ತದೆ. ಯಾಕೆಂದ್ರೆ ಛಾಂದೋಗ್ಯ ಭಾಷೆ ಹಾಗೆ ಹೇಳ್ತದೆ, ವೇದವಾಚ ಸುರೈಃಪೇಯ ಭೋಗ್ಯತ್ವಾತ್ ಆಪೀರಿತಾ ಅಂತ. ವೇದವಾಕ್ಯಗಳನ್ನ, ಶಾಸ್ತ್ರಗಳನ್ನ ಆಪಹ ಅಂತ ಹೇಳ್ಬೇಕಂತ. ಯಾಕೆಂದ್ರೆ ಆ ಪೀಯಂತೆ ಐತಿ ಆಪಹ. ನೀರಿಗಾದ್ರೂ ಆಪಹ ಅಂತ ಯಾಕಂತಾರೆ? ನಾವು ಅದನ್ನು ಕುಡಿತೀವಿ. ಆದ್ರಿಂದ ಮುನಿಗಳು ಮತ್ತು ಋಷಿಗಳಲ್ಲೂ ಕೂಡ ವೇದವಾಕ್ಯಗಳನ್ನು ಕುಡಿದು ಆಸ್ವಾದನ ಮಾಡ್ತಾರಂತೆ. ಅದರಿಂದ ಅವುಗಳನ್ನು ಆಪಹ ಅಂತ ಹೇಳ್ತಾರೆ. ಹೀಗೆ ಅನೇಕ ಕಡೆ ಆಪಹ ಇತ್ಯಾದಿ ಕೆಲವು ಶಬ್ದಗಳು, ಕೋಶಗಳನ್ನು ತೆಗೆದು ನೋಡಿದ್ರು ಕೂಡ ಕೆಲವು ಶಬ್ದಗಳು ನದಿಗಳನ್ನ ಮತ್ತೆ ನೀರನ್ನ ಸಮಾನವಾಗಿ ಹೇಳುವಂತ ಕೆಲವು ಶಬ್ದಗಳು ಇವತ್ತಿಗೂ ಕೂಡ, ಅದಕ್ಕೇನು ಆಚಾರ್ಯ ಹೇಳಿದಂಥ ಯಾವುದೋ ವ್ಯಾಸ ನಿರುಕ್ತಿಯೋ, ನಾಮ ಮಹೋದಧಿಯೋ, ಅಭಿಧಾನ ರತ್ನಮಾಲಾನೋ ಅದಕ್ಕೇನು ಹೋಗ್ಬೇಕಾಗಿಲ್ಲ. ಸಾಮಾನ್ಯ ಕೋಶಗಳಲ್ಲೇ ನೀರನ್ನು ಹೇಳುವ ಕೆಲವು ಶಬ್ದವನ್ನು ಕೂಡ ಹೇಳ್ತದೆ, ಶಬ್ದ ರಾಶಿಯನ್ನು ಕೂಡ ಹೇಳೋದನ್ನು ಕಂಡು ಬಂದೇ ಇದೆ. ಹಾಗೆ ಶಬ್ದಶಾಸ್ತ್ರವೆಲ್ಲವೂ ಕೂಡ ಭಗವಂತನನ್ನು ಹಾಗೆ ಹೇಳ್ತದೆ ಅನ್ನುವಂಥ ಅನುಸಂಧಾನ ನಾವು ಮಾಡೋಣ. ಅದು ಎಲ್ಲಿ ಹರಿತದೋ ಅಲ್ಲಿ ಹೋಗ್ಲಿಕ್ಕೆ ಅದನ್ನು ಬಿಡೋಣ. ನೀವು ಬಿಡದೇ ಇದ್ರೂ ಅದು ಹೋಗ್ತದೆ. ಹೋಗ್ತಿರೋದನ್ನು ನಾವು ಅರಿಯೋಣ, ಅರಿತು ನಮ್ಮ ಮೇಲಿನ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋಣ ಅಂತನ್ನೋದು ಅದು ನೋಡಿದಾಗ ನನಗೆ ಕಾಣಿಸುವಂಥ ಒಂದು ಅನುಸಂಧಾನ. ಇದು
ನೇರವಾಗಿ ಅನುಭಾಷ್ಯದಲ್ಲಿ ಬಂದಿಲ್ಲದೆ ಇರಬಹುದು, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಂಥ ಒಂದು ವಿಚಾರ. ಅದಕ್ಕಿನ್ನೂ ದೊಡ್ಡವರು ಇನ್ನೂ ಅನೇಕ ಅರ್ಥಗಳನ್ನು ಹೇಳಿರಬಹುದು. ಸಣ್ಣವರು ನಾವು ನಮ್ಮ ಯೋಗ್ಯತೆಗೆ ಅನುಗುಣವಾದಂಥ ಅರ್ಥಗಳನ್ನು ಹೇಳಿದ್ದೇವೆ. ಇದು ಭಾಗವತ ಸಾರೋದ್ಧಾರಕ್ಕೆ ಹೇಗೆ ಸಂಬಂಧಪಡ್ತದೆ ಅಂದರೆ, ಸ್ವಾಧ್ಯಾಯ ಅನ್ನೋ ಧರ್ಮವನ್ನು ವಿಷ್ಣು ತೀರ್ಥರು ಅಲ್ಲಿ ಹೈಲೈಟ್ ಮಾಡಿ ತೋರಿಸಿದ್ದಾರೆ. ಅನೇಕ ಕಡೆ ವಿಷ್ಣು ತೀರ್ಥರು ಆ ಒಂದು ಶ್ಲೋಕ ಕೊಡುವಂಥ ಹಿನ್ನೆಲೆ, ಅದಕ್ಕೆ ಅವ್ರು ಕೊಡುವಂಥ ಅರ್ಥ, ಅದು ಭಾಗವತ ಸಾರೋದ್ಧಾರ ಇಲ್ಲದೆ ಹೋದರೆ ಆ ಅರ್ಥಗಳು ನಮಗೆ ತಿಳಿತಿರ್ಲಿಲ್ಲ. ಬೇರೆ ವ್ಯಾಖ್ಯಾನಕಾರಗಳು ತಿಳಿದಿಲ್ಲ ಅಂತಲ್ಲ, ಅವರು ಭಾಗವತವನ್ನು ನೋಡಿರೋ ದೃಷ್ಟಿ ಬೇರೆ, ಇವ್ರು ಭಾಗವತವನ್ನು ನೋಡಿರೋ ದೃಷ್ಟಿ ಬೇರೆ. ಈ ಸ್ವಾಧ್ಯಾಯ ಅನ್ನೋದನ್ನು ನಾವು ಕಲಿಬೇಕಂತೆ, ಗುರುಗಳು ನಮಗೆ ಕಲಿಸ್ಬೇಕಂತೆ. ಅಂದ್ರೆ ಏನು, ನಾವು ನೀವು ಯಜುರ್ವೇದಿಗಳು, ಇವ್ರು ಯಾರೋ ಋಗ್ವೇದಿಗಳು, ಮತ್ತೊಬ್ರು ಯಾರೋ ಸಾಮವೇದಿಗಳು, ಬರೇ ಆ ವೇದವನ್ನು ಕಲಿತೆವು, ಮಹಾಭಾರತ ಕಲಿತೆವು, ಇಷ್ಟೇ ಸ್ವಾಧ್ಯಾಯ ಅಲ್ಲ. ಸ್ವಾಧ್ಯಾಯೋ ಭಗವನ್ ನಾಮತ್ವ ವೇದನಂ, ಒಂದೇ ವಿಷ್ಣು ತೀರ್ಥರ ವಾಕ್ಯ, ಅಷ್ಟು ಸಾಕು. ಎಷ್ಟು ಬೇಕಾದ್ರೆ ಶಾಸ್ತ್ರಗಳನ್ನು ಓದಿರಿ, ವ್ಯಾಕರಣ ಓದಿರಿ, ತರ್ಕ ಓದಿರಿ, ಶಾಖಾಗನುಸಾರವಾಗಿ ವೇದಗಳನ್ನು ಓದಿರಿ, ಸರ್ವಶಾಸ್ತ್ರಗಳನ್ನು ಓದಿರಿ. ಬೇಕಾದ್ರೆ ನೀವು ನಿಮ್ಮ ಶಾಖೆ ಓದಿ ಆದ್ಮೇಲೆ ಉಳಿದ ಶಾಸ್ತ್ರಗಳನ್ನು ಬೇಕಾದ್ರೆ ಓದ್ರಿ, ಅವೆಲ್ಲವೂ ಭಗವಂತನ ನಾಮ ಅಂತ ತಿಳ್ಕೊಳ್ರಿ. ಇಲ್ಲದೆ ಹೋದ್ರೆ ಯಾವ ಶಾಸ್ತ್ರಗಳನ್ನು ಓದಿಯೂ ಕೂಡ ಉಪಯೋಗ ಇಲ್ಲ. ಅದನ್ನೇ ಬ್ರಹ್ಮಾಂಡದೊಳಗಿನ ಗಂಡನ ಕಾಣದೆ ಮುಂಡೇರಾದ್ರು ಪಂಡಿತರು ಅಂತ ದಾಸರು ಹಾಸ್ಯ ಮಾಡಿರೋರು. ಎಲ್ಲಾ ಶಾಸ್ತ್ರಗಳನ್ನು ಓದಿದ್ರಿ, ಆದ್ರೆ ಭಗವಂತನಿಗೆ ಅವು ಹೇಗೆ ವಾಚಕ ಅನ್ನೋದು ನಿಮ್ಗೆ ತಿಳಿಲಿಲ್ಲ, ಆವಾಗ ನೀವು ಮಾಡಿದ ಅಧ್ಯಯನ ವ್ಯರ್ಥ ಆಯಿತು ಅಂತ ಅದನ್ನ ಅವರು ತಿಳಿಸ್ತಾ ಇದ್ದಾರೆ. ಅದನ್ನೇ ನಾರದರು, ಭಗವನ್ ನೀವು ಯಾವ್ಯಾವ ಶಾಸ್ತ್ರಗಳನ್ನು ಓದಿದ್ದೀರಿ ನಾರದರೆ ಅದನ್ನೆಲ್ಲ ಒಂದ್ಸರಿ ಹೇಳಿ, ನಿಮಗೆ ಓದದೇ ಇದ್ದದ್ದು ಇನ್ನೇನಾದ್ರೂ ಇದ್ರೆ ಅದನ್ನ ನಾವು ಪಾಠ ಮಾಡ್ತೇವೆ ಅಂದ್ರಂತೆ ಸನತ್ ಕುಮಾರ್. ಅವಾಗ ಇವ್ರು ಕೆಲವು ಶಾಸ್ತ್ರಗಳನ್ನು ಪಟ್ಟಿ ಮಾಡಿದ್ರಂತೆ. ಅದನ್ನ ಓದಿ ನಮ್ಗೆ ದಿಗ್ಭ್ರಾಂತಿ ಆಗಿತ್ತು. ಅದು ಕೆಲವು ಅಂಥ ಶಾಸ್ತ್ರಗಳು ಇದೆ ಅಂತ ಅನ್ನೋದೇ ನಮ್ಗೆ ಗೊತ್ತಿರಲಿಲ್ಲ. ಕೆಲವು ಇಂಥ ಶಾಸ್ತ್ರ ಒಂದಿದೆ, ನಾವು ಓದಿಲ್ಲ ಅಂತ ಗೊತ್ತಿದೆ. ಇನ್ನು ಕೆಲವು ಆ ಚಾಂದೋಗ್ಯ ಭಾಷೆ ಉಪನಿಷತ್ತು ನೋಡಿದ್ರೆ ಅಂಥ ಶಾಸ್ತ್ರಗಳು ಇದೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಅಂಥವನ್ನೆಲ್ಲ ಅವ್ರು ಓದಿಬಿಟ್ಟಿದ್ದಾರೆ. ಓದಿಯೂ ಕೂಡ ಭಗವನ್ ಅನುಶೋಚಾಮಿ, ಇವೆಲ್ಲವೂ ಭಗವಂತನನ್ನು ಹೇಗೆ ಹೇಳ್ತವೆ ಅನ್ನೋದು ನನ್ಗೆ ಗೊತ್ತಾಗ್ತಿಲ್ಲ ಅಂತಾರಲ್ಲ ಅವರು. ನಾಮವಿದೇವಾಸ್ಮಿಯನ್ನ ಅರ್ಥವಿದಲ್ಲ ಬಂದಿರೋ ಶಬ್ದ ಹೀಗೆ ಹೇಳ್ತಾರೆ, ಅನುಶೋಚಾಮಿ ಅಂತಾರೆ. ಅದೊಂದು ನೆನಪಿದೆ, ಯಾಕಂದ್ರೆ ನಾವು ಅನುಶೋಕ ಪಡಬೇಕಾಗಿದೆ ನಮ್ಮ ಬಗ್ಗೆ. ಉಳಿದ ಶಬ್ದಗಳು ನೆನಪಿಲ್ಲ, ನಮ್ಮ ಬಗ್ಗೆ ನಾವು ಅನುಶೋಕ ಪಟ್ಟು ಇವು ಹೇಗೆ ಭಗವಂತನನ್ನು ಹೇಳ್ತವೆ ಅಂತ ಅನ್ನೋದನ್ನು ಅರಿಬೇಕಾಗಿದೆ. ಅದಕ್ಕಾಗಿ ಆ ನಿಟ್ಟಿನಲ್ಲಿ ಸ್ವಾಧ್ಯಾಯ ಮಾಡಬೇಕಾಗಿದೆ. ಅಂಥ ಒಂದು ಸ್ವಾಧ್ಯಾಯವನ್ನು ನಮಗೆ ವಿಷ್ಣು ತೀರ್ಥರು ಮತ್ತು ಉಳಿದೆಲ್ಲ ಗುರುಗಳು, ಪಾರ್ವತಿ ರಮಣನಾದಂಥ ಶಿವ, ಭಾರತೀಯ ರಮಣನಾದಂಥ ಮುಖ್ಯ ಪ್ರಾಣ, ಹಾಗೆ ಅಂಬೃಣಿಪತಿ ಅಂತ ವೇದವ್ಯಾಸ ನಮಗೆ ಅದನ್ನು ಮಾಡಿಸ್ಬೇಕು. ಅರ್ಥಶುದ್ಧಿ, ನಮಗೆ ಪಾಠಶುದ್ಧಿ ಮತ್ತು ಅರ್ಥಶುದ್ಧಿ ಬಹಳ ಮುಖ್ಯ. ಅರ್ಥಶುದ್ಧಿರಸ್ತುತಿ ಭವಂತೋ ಭ್ರುವಂತು, ಪಾಠಶುದ್ಧಿರಸ್ತುತಿ ಭವಂತೋ ಭ್ರುವಂತು, ಮಹಾಂತವನ್ನು ಗೃಹಂತು ಅಂತ ಎಲ್ಲ ಅರ್ಥವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಶ್ರೀಕೃಷ್ಣ ಅರ್ಪಣ.